ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತೀನಿ. ಅತಿ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು. ನೀವು ಎಷ್ಟೋ ರೆಸಿಪಿ ಟ್ರೈ ಮಾಡಿರ್ತೀರಿ, ಈ ರೆಸಿಪಿನೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ಒಂದು ನಾನು ದೊಡ್ಡ ಸೈಜದ ಆಲೂಗಡ್ಡೆಯನ್ನು ತೊಗೊಂಡು ತುರಿದ್ಬಿಟ್ಟು ಅದರ ಸ್ಟಾರ್ಚ್ ಹೋಗ್ಲಿ ಅಂತ ಹೇಳಿ 2-3 ಬಾರಿ ನೀರಲ್ಲಿ ತೊಳೆದ್ಬಿಟ್ಟು ಆ ನೀರನ್ನು ಹಿಂಡಿಬಿಟ್ಟು ತೊಗೊಂಡಿನ್ರಿ. ಸಣ್ಣ ಆಲೂಗಡ್ಡೆ ಇದ್ದರೆ 2 ಆಲೂಗಡ್ಡೆಯನ್ನು ತೊಗೊರಿ, ಸ್ವಲ್ಪ ದಪ್ಪವಾಗಿನೇ ತುರಿದ್ಬಿಟ್ಟು ತೊಗೊರಿ. ಇದಕ್ಕೆ 1 ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿ, 2 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ನೀವು ನೋಡ್ಕೊಂಡು ತೊಗೊರಿ. 1 ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ ರೀ. ಇಲ್ಲಿ ಅರ್ಧ ಸ್ಪೂನ್ ಆಗಷ್ಟು ಅಜವಾನನ್ನು ಹಾಕ್ತಾಯಿದ್ದೀನಿ. ಕೆಲವೊಬ್ರು ಜೀರಿಗೆನೂ ಹಾಕ್ತಾರೆ, ನೀವು ಬೇಕಂದ್ರೆ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆನೂ ಹಾಕೋಬೋದು. ಸ್ವಲ್ಪ ಹಸಿ ಶುಂಠಿನೂ ತುರಿದ್ಬಿಟ್ಟು ಹಾಕೋಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಆ ಈರುಳ್ಳಿ ಪೀಸ್ಗಳೆಲ್ಲ ಬಿಡಿ ಬಿಡಿ ಆಗ್ಬೇಕು ರೀ. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿ, ಕೈಯಿಂದನೇ ನೋಡಿ, ಮಸಾಲೆನೂ ಮಿಕ್ಸ್ ಆಗಲಿ ಎಲ್ಲನೂ. ನೋಡಿ, ಈರುಳ್ಳಿ ಪೀಸ್ ಎಲ್ಲ ಬಿಡಿ ಬಿಡಿ ಆಗ್ಬೇಕು ನೋಡಿರಿ. ಇದು ಪಾತ್ರೆ ಚಿಕ್ಕದಾಗಿದೆ ರೀ. ನಾನು ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕ್ಬಿಟ್ಟು ತೊಗೋತೀನಿ. ನೋಡಿ, ಇದು ಮಿಕ್ಸ್ ಆಗಿದ್ರಿ. ಇನ್ನೊಂದು ಪಾತ್ರೆಯಲ್ಲಿ ನಾನು ಹಾಕೋತೀನಿ ರೀ. ನೋಡಿ, ನಾನು ಈ ಪಾತ್ರೆಯಲ್ಲಿ ಅದನ್ನು ಹಾಕೊಂಡ್ಬಿಟ್ಟಿದ್ದೀನಿ ರೀ. ಅದು ಹಿಟ್ಟು ಕಲ್ಸೋಕೆ ಸಣ್ಣದಾಗಿದೆ. ಇದಕ್ಕೆ ನಾನು ಸಣ್ಣ ಬಟ್ಲೇನೆ 1 ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ದೊಡ್ಡ ಬಟ್ಲ ಇದ್ದರೆ ಅರ್ಧ ಬಟ್ಲಾಗಷ್ಟೇ ಹಾಕಿ. ಇಲ್ಲಿ ದೊಡ್ಡ ಸ್ಪೂನ್ದೇನ 2 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ. ಕ್ರಿಸ್ಪಿನೂ ಆಗ್ತಾವೆ ಮತ್ತು ಪಕೋಡ ಆದ್ಮೇಲೆ ಕ್ರಿಸ್ಪಿಯಾಗಿಯೇ ಉಳಿತಾವೆ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಈರುಳ್ಳಿನೂ ನೀರು ಬಿಟ್ಟಿರ್ತದೆ ಮತ್ತು ಆಲೂಗಡ್ಡೆನೂ ತೊಳೆದ್ಬಿಟ್ಟು ತೊಗೊಂಡಿರ್ತೀವಲ್ಲ, ಫಸ್ಟ್ ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು ರೀ. ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ರೀ. ನೋಡಿ, 1-2 ಸ್ಪೂನ್ ಅದು ಆಗಷ್ಟು ಇಷ್ಟೇ ಹಾಕ್ಬೇಕು ರೀ. ಮತ್ತು ಈರುಳ್ಳಿ ನೀರನ್ನು ಬಿಡ್ತದೆ ರೀ. ಇದು ಒಂದಿಗೆ 2-3 ಸ್ಪೂನ್ ಆಗಷ್ಟೇ ಹಿಟ್ಟನ್ನು ಕಲಸಿದ್ದೀನಿ ರೀ. ಇದನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ರೀ. ಹಿಟ್ಟು ತುಂಬ ತೆಳುವಾಗಬಾರ್ದು ರೀ. ಇನ್ನೊಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತೀನಿ ರೀ. ಹಿಟ್ಟು ನೆನೆರಿ. ಒಂದು 5 ನಿಮಿಷ ಸೈಡಿಗೆ ತೆಗೆದಿಡ್ತೀನಿ ರೀ. ನೋಡಿ, ನಾನಿಲ್ಲಿ 3 ಬ್ರೆಡ್ಡನ್ನು ತೊಗೊಂಡಿದ್ದೀನಿ ರೀ. ಈ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಬೇಡಂದ್ರೆ ಇಲ್ಲಿ ವೀಟ್ ಬ್ರೆಡ್ಡನ್ನು ಆದ್ರೂ ತೊಗೋಬೋದು. ಈಗ ಈ ಬ್ರೆಡ್ಡನ್ನು ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ. ಒಂದೊಂದು ಸಲ ಬ್ರೆಡ್ ತಂದು ಉಳಿದಿರ್ತಾವಲ್ಲ, ಅವಾಗಾದ್ರೂ ಈ ರೀತಿ ನೀವು ಮಾಡ್ಕೋಬೋದು ರೀ, ನಡೀತು. ನೋಡಿ, ಈ ರೀತಿ ಸಣ್ಣ ಸಣ್ಣ 4 ಪೀಸ್ ಮಾಡ್ಕೊಂಡಿದ್ದೀನಿ ರೀ ಒಂದು ಬ್ರೆಡ್ಡಲ್ಲಿ. ನೋಡಿ, ಇಷ್ಟು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಇದನ್ನು ಮಾಡ್ಕೊಂಡಿದ್ದೀನಿ ರೀ. ಈಗ ನೋಡಿ, ಹಿಟ್ಟನ್ನು ನೆಂದಿರ್ತದೆ ರೀ. ನೋಡಿ, ಇನ್ನು ಇದೇಗಿನಕ್ಕಿಂತನೂ ಮತ್ತು ಸ್ವಲ್ಪ ಮೆತ್ತಗಾಗಿದೆ ನೋಡಿರಿ ಹಿಟ್ಟು. ಇದೀಗ ಗಟ್ಟಿ ಇತ್ತು ರೀ. ನೋಡಿ, ಇನ್ನೊಂದು ಸ್ಪೂನ್ ಆಗಷ್ಟು ನೀರನ್ನು ಹಾಕೋತೀನಿ ರೀ. ನೋಡಿ, ತೋರಿಸ್ತೀನಿ ನೋಡಿರಿ ನಾನು ನಿಮ್ಗೆ ಹಿಟ್ಟು ಯಾವ ರೀತಿ ಇರಬೇಕಂತ ಹೇಳಿ. ನೋಡಿ, ಇಷ್ಟೇ ಮೆತ್ತಗಿರ್ಬೇಕು ರೀ. ತುಂಬಾ ಏನು ಮಾಡಬೇಡ್ರಿ, ತೆಳು ಮಾಡ್ಕೋಬೇಡ್ರಿ ಹಿಟ್ಟನ್ನು. ಈಗ ಬ್ರೆಡ್ ಪೀಸ್ಗಳನ್ನ ಏನು ಮಾಡ್ಕೊಂಡಿದ್ದೀನಿ, ಇದನ್ನು ನೀಟಾಗಿ ಅದ್ರ ಮೇಲೆ ಕೋಟ್ ಆಗೋ ಥರ ನೋಡಿ, ತುಂಬಾ ಬೇಡ ದಪ್ಪದಾಗಿ, ಅಷ್ಟೇ ತೆಳುವಾಗಿ ಕೋಟಾದ್ರೂ ಸಾಕ್ರಿ, ನಡೀತದೆ. ಈರುಳ್ಳಿ ಅದೆಲ್ಲ ಇರ್ತೈತಲ್ಲ, ನೋಡಿ ಈ ರೀತಿ ಆ ಹಿಟ್ಟನ್ನು ಅದ್ರ ಮೇಲೆ ಕೋಟ್ ಮಾಡ್ಕೋಬೇಕ್ರಿ. ಅದಕ್ಕೆ ಹೇಳಿದ್ದೀನಿ, ಹಿಟ್ಟು ತುಂಬ ತೆಳು ಮಾಡಬಾರ್ದು ರೀ. ಇದೇ ರೀತಿ ಮಾಡಿ ಎಣ್ಣೆಲಿ ಕರಿತೀನಿ ರೀ. ಈಗ ಎಣ್ಣೆನೂ ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ನೋಡಿ, ಗ್ಯಾಸು ಹೈ ಫ್ಲೇಮ್ದಲ್ಲೇ ಇಟ್ಟೀನಿ ರೀ ನಾನು. ನೋಡಿ, ನೀಟಾಗಿ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಂಡ್ರಿ. ಇದನ್ನು ಆಲೂಗಡ್ಡೆ ಎಕ್ಸ್ಟ್ರಾ ಹಾಕಿ ಮಾಡೋದ್ರಿಂದ ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ. ಬಿಸಿ ಬಿಸಿ ಆಗಿರುವಂಥ ಬ್ರೆಡ್ ಪಕೋಡ ರೆಡಿ ಆಗ್ಯಾವ್ರಿ. ಈ ಮಳೆಗಾಲಕ್ಕಂತೂ ಈ ರೀತಿ ಸಾಯಂಕಾಲ ಮಳೆ ಬರೋ ಒಂದು ಸ್ನ್ಯಾಕ್ಸ್ ಇದ್ರೆ ಅದ್ರ ಮಜಾನೇ ಬೇರೆ ರೀ. ಇದನ್ನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು. ಈ ಬ್ರೆಡ್ ಪಕೋಡ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್